let me come to the seventh problem we are going to discuss in this chapter of the miscellaneous exercise. In that, what I have given means let f is a functioning from 1 to 1, 2 comma 3, 0 minus 1 minus 1 to so minus 3 be a function from where to where z to z defined by f of x equal to ax plus b for some integer a and b determine a and b. So ಏನು ಕೊಟ್ಟಾಗ್ರಿ ಅಂದ್ರೆ ಇಲ್ಲಿ ಒಂದು ಇಮೇಜ್ 1 ಐತಿ, 2 ಇಮೇಜ್ 3 ಐತಿ, 0 ಇಮೇಜ್ -1 ಐತಿ, -1 ಇಮೇಜ್ ಸೊ ದಟ್ ಈಸ್ -3. ಹಂಗಿದ್ದಾಗ ನೀವು ಏನು ಕಂಡುಹಿಡಿಯಿರಿ ಅಂತ ಹೇಳಿದ್ರೆ a ಮತ್ತು b ವ್ಯಾಲ್ಯೂ. a b ವ್ಯಾಲ್ಯೂ ಎಲ್ಲಿ ನೋಡಿ ಫಂಕ್ಷನ್ ಡೆಫಿನಿಷನ್ ಒಳಗ f of x ಏನೈತ್ರಿ ax plus b we have. Using that definition and the given function, so mapping we have to determine the value of a and b. A value, b value ಕಂಡುಹಿಡಿಯಬೇಕು. So let me go how to find out the a value. So before that, what they have given, we will bring that. So given so f of 1 is equal to ಏನೈತಿ 1 ಕೊಟ್ಟಾನ್ರಿ. Next f of 2 is equal to 3 ಕೊಟ್ಟಾನ್ರಿ. Means that they have given f of 0 is equal to -1, f of -1 is equal to -3 they have given. With this they have given the definition of the function also. What is the definition of the function? That is ax plus b. ax plus b ಕೊಟ್ಟಾನ್ರಿ. ಈ ax plus b ದೊಳಗ ನಾವು ಏನು ಕಂಡುಹಿಡಿಯಬೇಕ್ರಿ a ವ್ಯಾಲ್ಯೂ b ವ್ಯಾಲ್ಯೂ. ಈ a ವ್ಯಾಲ್ಯೂ b ವ್ಯಾಲ್ಯೂ ಕಂಡುಹಿಡಿಯಾಕ ದ ಕಂಡೀಷನ್ಸ್ ಏನು ಕೊಟ್ಟಾನ್ರಿ ಇವು ಇಷ್ಟು ಕಂಡೀಷನ್ಸ್ ಕೊಟ್ಟಾನ. ಇವಕ್ಕೂ ಯುಟಿಲೈಸ್ ಮಾಡ್ಕೊಂಡು ನಾವು ಏನು ಕಂಡುಹಿಡಿಯಬೇಕಾಗೈತ್ರಿ a ವ್ಯಾಲ್ಯೂ b ವ್ಯಾಲ್ಯೂ ಕಂಡುಹಿಡಿಯಬೇಕು. ಸೊ ಲೆಟ್ ಮಿ ಫೈಂಡ್ ಔಟ್ f of 1 ಅಂದ್ರೆ x ಇದ್ದಲ್ಲಿ 1 ಹಾಕ್ರಿ. f of 1 is equal to that is a into 1 plus b is equal to a plus b ಅಂದ್ರೆ f of 1 ಅಂದ್ರೆ ಏನೈತಿ 1. So it means that a plus b is equal to 1. It implies a plus b is equal to 1 ಆಯ್ತು. ಅಂದ್ರೆ ಒಂದು ಈಕ್ವೇಷನ್ ಸಿಕ್ತ್ರಿ ನಮಗ. ಸೊ ನಾವು ಯಾವರ ಎರಡು ಅನ್ನೋನ್ ವ್ಯಾಲ್ಯೂ ಕಂಡುಹಿಡಬೇಕಾದ್ರೆ ನಮಗೆ ಮೇನ್ ಸಿಸ್ಟಮ್ ಇರೋದು ಏನ್ರಿ ಈಕ್ವೇಷನ್ಸ್ ಫಾರ್ಮೇಷನ್ ಮಾಡೋದು. ಈಕ್ವೇಷನ್ ಫಾರ್ಮ್ ಮಾಡಿದೀವಿ ಅಂದ್ರೆ ಸೊ ವಿ ಆರ್ ವೆಲ್ ಫ್ಯಾಮಿಲಿಯರ್ ವಿತ್ ಸಾಲ್ವಿಂಗ್ ದಿ ಈಕ್ವೇಷನ್ಸ್. ಹೆಂಗೆ ಸಾಲ್ವ್ ಮಾಡಬೇಕು ಅನ್ನೋದು ಗೊತ್ತಿದೆ. ಸೊ ಎರಡು ಅನ್ನೋನ್ ಬೇಕಾಗಿತ್ತಂದ್ರೆ ಮಿನಿಮಮ್ ಎರಡು ಈಕ್ವೇಷನ್ ಬೇಕ್ರಿ ನಮಗೆ. ಅಂದ್ರೆ ನಾವು ಎರಡು ಅನ್ನೋನ್ ಕಂಡುಹಿಡಿಯಕ್ಕೆ ಈಸಿ ಆಗುತ್ತೆ. ಸೊ ಟು ಗೆಟ್ ದಿ ಅನದರ್ ಈಕ್ವೇಷನ್ ವಿ ಯೂಸ್ ದಿಸ್ ರಿಸಲ್ಟ್. ಈ ರಿಸಲ್ಟ್ ಯೂಸ್ ಮಾಡ್ತೀವಿ. ಇದಕ್ಕಿಂತ ಇದು ಬೆಟರ್ ಆಗುತ್ತೆ ನಮಗೆ. ಸೊ ಈಸಿ ಆಗುತ್ತೆ. ಸೊ ಯು ಗೆಟ್ ದಟ್ ಈಸ್ ಈಸಿ. ಏನೈತಿ x ಇದ್ದಲ್ಲಿ 0 f of 0 is equal to a into 0 plus b. f of 0 ಅಂದ್ರೆ ಏನೈತಿ -1 is equal to a into 0 0 plus b. So it implies that b is equal to -1. ಸೊ ನಮಗೆ ಒಂದು ವ್ಯಾಲ್ಯೂ ಸಿಕ್ತ್ರಿ, b ದ ವ್ಯಾಲ್ಯೂ ಸಿಕ್ತು. ನಿಮಗೆ ಇನ್ನೇನು ಬೇಕ್ರಿ a ದ ವ್ಯಾಲ್ಯೂ ಬೇಕಾಗೈತಿ. a ದ ವ್ಯಾಲ್ಯೂ ಕಂಡುಹಿಡಿಯಬೇಕಂದ್ರೆ ಈ b ವ್ಯಾಲ್ಯೂ ಈಕ್ವೇಷನ್ ನಂಬರ್ 1 ಹಾಕ್ರಿ ಸಿಗ್ತೈತಿ. ಸೊ ಪುಟ್ b is equal to -1 in 1 1 ಹಾಕ್ರಿ. ಸೊ substitute here a plus -1 is equal to 1. ಈ ಮೈನಸ್ ನ ಕಡಿತೀವಿ. a is equal to 1 plus 1. 1 plus 1 ಅಂದ್ರೆ ಎಷ್ಟು 2. So whether we have determined both the value of a and b. a ಮತ್ತು b ವ್ಯಾಲ್ಯೂ ಎರಡು ಕಂಡುಹಿಡಿದೇವೆ. a ವ್ಯಾಲ್ಯೂ ಎಷ್ಟು ಬಂತ್ರಿ 2 ಬಂತು. b ವ್ಯಾಲ್ಯೂ ಎಷ್ಟು ಬಂತ್ರಿ -1. So what we got a value a equal to 2 and b is equal to what we got -1. So we have determined that is the a and b value. And also we rewrite that function by using this value. f of a value ಏನೈತ್ರಿ 2x -1. So this is the actual definition of the given function.
ಹಿಂಗೆ ಕೊಡಬೇಕಾಗಿತ್ತು ಅವ. ಅದರ ಬದಲಿ ಏನು ಮಾಡ್ಯಾನ್ರಿ, ಎ ಮತ್ತು ಬಿ ಅನ್ನೋನ್ಸ್ ಹಾಕ್ಯಾನ್ರಿ. ಆ ಅನ್ನೋನ್ಸ್ ಕಂಡುಹಿಡಿದು ಈ ಥರ ಫಾರ್ಮ್ ಮಾಡಿದೇವೆ ಅಂದ್ರೆ ಅವಾಗ ನೀವು ಬೇಕಾದ್ರೆ 1 ಹಾಕ್ರಿ. ಸೊ 2 ಮೈನಸ್ 2 ಆಗುತ್ತೆ. 2 ಮೈನಸ್ 1 1 ನೋಡ್ರಿ, 1 ಹಾಕಿದಾಗ 1 ಬಂದಿದೆ. 2 ಹಾಕ್ರಿ, 2 2 4 4 ಮೈನಸ್ 1 3 1 0 ಹಾಕ್ರಿ ಮೈನಸ್ 1 ಮೈನಸ್ 1 ಹಾಕ್ರಿ ಮೈನಸ್ 3 ಬರ್ತದೆ. ಸೊ ವಿ ಆರ್ ಗೆಟಿಂಗ್ ದಿ ಡೆಫಿನೆಟ್. With the help of these images we have determined the a value and b value. So ಈ ಡೆಫಿನಿಷನ್ ಯೂಸ್ ಮಾಡಿಕೊಂಡು ಇಮೇಜ್ ಡೆಫಿನಿಷನ್ ಯೂಸ್ ಮಾಡಿಕೊಂಡು ನಾವು ಏನು ಕಂಡುಹಿಡಿದೇವೆ, a ವ್ಯಾಲ್ಯೂ ಮತ್ತು b ವ್ಯಾಲ್ಯೂ ಕಂಡುಹಿಡಿದೇವೆ. ಸೊ ದಿಸ್ ಇಸ್ ಅಬೌಟ್ ದಿ. ಸೊ ಒಮ್ಮೆ ಏನು ಕೇಳ್ತಾನ್ರಿ, ಹಿಂಗೆ ಕೊಡೋ ಬದಲಿನ ಲೀನಿಯರ್ ಫಂಕ್ಷನ್ ಅಂತ ಅಂದ್ರೆ ಲೀನಿಯರ್ ಫಂಕ್ಷನ್ ಇಟ್ ಮೀನ್ಸ್ ದಟ್ ವಿ ಹ್ಯಾವ್ ದಟ್ ಈಸ್ ax plus b. ಅದಕ್ಕೆ ಲೀನಿಯರ್ ಅಂತೀವಿ. ಕ್ವಾಡ್ರಾಟಿಕ್ ಅಂದ್ರೆ ax² + bx + c ಕ್ವಾಡ್ರಾಟಿಕ್ ಅಂತೇವೆ. ಇವು ಗೊತ್ತಿರಬೇಕು. ಲೀನಿಯರ್ ಅಂದ್ರು ಅವಾಗ ಏನು ತಗೋರಿ, ax + b ಅಥವಾ mx + c ಅಂತ ತಗೋಬೋದ್ರಿ ನೀವು. ಸೊ there we have to find out the a value and b value. So next we move to that is the next question. So ಇಲ್ಲಿ ಒಂದು question ಬಿಟ್ಟಿನ್ರಿ, we have left that is one question. Why? Because that is in the deleted portion, so it is not necessary to discuss. Simple addition, division we have already discussed it in a theory, so but we have not operated it. Next we move to that is the ninth problem. Ninth problem ಬರೋರಿ, let R be a relation, R be the relation from n to n defined by so that is R is equal to a comma b. The function relation is given such that a comma b belongs to n. So where from natural number naga gottada natural number 0 irodilli 1 2 3. Next and a is equal to b square. Are the following true? Are the following true? So one day a comma a belongs to R for all a belongs to n. ಇದರ ಬಗ್ಗೆ ಡಿಸ್ಕಷನ್ ಮಾಡೋದು. ಹಂಗ ಒಂದೊಂದ ನೋಡ್ಕೋತ ಹೋಗೋದು. ನೋಡ್ರಿ, ನಮ್ಮ ಹತ್ರ ಇರೋ ಎಲ್ಲ ರಿಯಲ್ ನಂಬರ್ಗೆ a comma a belongs to R. a comma a belongs to R ಆಗಬೇಕಾಗಿತ್ತಂದ್ರೆ ಏನಾಗಬೇಕು ನೋಡ್ರಿ, a equal to b square. a equal to b square ಅಂದ್ರೆ ಇದರದ್ದು ಸ್ಕ್ವೇರ್ ಇದರದ್ದು ಸ್ಕ್ವೇರ್ ಈಕ್ವಲ್. This number is equal to the square of this number. So ಹಂತವ ಮತ್ತೆ ಎಲ್ಲವೂ ಕೂಡಿ ಒಂದಕ್ಕೆ ಅಲ್ರಿ, ಇಲ್ಲೇ ಲಕ್ಷ ಕೊಡ್ರಿ. ಫಾರ್ ಆಲ್ a belongs to n. ಸೊ ಪ್ರತಿಯೊಂದು ನಂಬರ್ಗೆ ಈ ಥರ ರಿಲೇಷನ್ ಬರ್ತೈತೋ ಇಲ್ಲೋ ನೋಡ್ರಿ. a comma a belongs to R ಅಂದ್ರೆ a is related to a ಆಗುತ್ತೋ ಇಲ್ಲೋ. a is related to a ಆಗಬೇಕಾಗಿತ್ತಂದ್ರೆ a ಏನಾಗಿರ್ಬೇಕ್ರಿ, a equal to b square. a equal to a square ಆಗತ್ತಂದ್ರಿ ಅಂತ ನೋಡ್ಬೇಕು. a equal to a square ಆಗತ್ರಿ, ಆಗೋದಿಲ್ಲ. ಬೆಸ್ಟ್ ಎಕ್ಸಾಂಪಲ್ ಕೊಡ್ತೇನೆ. 2 belongs to the natural number. ಒಂದು ಎಕ್ಸಾಂಪಲ್, 2 comma whether 2 square is 2 is equal to 2 square. 2 is equal to 2 square. So ಏನಾಗುತ್ತೆ, 2 is equal to 4. No, it is not possible. If it is
not possible, then so that is 2 comma 2 not belongs to R, not belongs to means. So 2 comma 2 is not related to 2 itself. So ಇದು ಏನ ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು ಅಂದ್ರೆ 2 comma 2 belongs to R ಆಗಬಹುದಾಗಿತ್ತು. ಸೊ ಅದರ ಕಾರಣಕ್ಕೆ 2 comma 2 does not belongs to R. So the reason is that 2 is not equal to 2 square. So ಇದು ಒಂದು ಕಾಲಿಲ್ಲ ಅಂದ್ರೆ ಮಿಕ್ಕಿದಕ್ಕೆ ಆಗ್ತೈತಿ ಬಿಡ್ತೈತಿ ಅನ್ನೋದು ಮ್ಯಾಟರ್ ಇಲ್ಲ. ಬಟ್ ಫಾರ್ ಆಲ್ ಅಂದ್ರೆ ಫಾರ್ ಆಲ್ ಇದು ಹೋಲ್ಸ್ಬಿಟ್ಟು ಆಗುತ್ತೋ ಇಲ್ಲ ನೋಡೋಣ. ಒಂದಕ್ಕೆ ಫೇಲ್ ಆಯ್ತಂದ್ರೆ ಫೇಲರ್. ಈಗ ಸಪೋಸ್ ನಿಮ್ಮ 6 ಸಬ್ಜೆಕ್ಟ್ ಇರ್ತಾವೆ, 6 ಸಬ್ಜೆಕ್ಟ್ನಾಗ ಒಂದು ಸಬ್ಜೆಕ್ಟ್ ಫೇಲ್ ಆದರೆ ಅಂದ್ರೆ ಫೇಲರ್. ಸೊ ಲೈಕ್ ದಿಸ್ ಆಲ್ಸೋ ಹಿಯರ್ ಫಾರ್ ದಿಸ್ ನಂಬರ್, ಸೊ ದಿಸ್ ಕಂಡೀಷನ್ ಈಸ್ ನಾಟ್ ಹೋಲ್ಡ್ಸ್ ಗುಡ್. ಸೊ ಈ ಕಂಡೀಷನ್ ಫೇಲ್ ಆಗುತ್ತೆ. ಈ ಕಂಡೀಷನ್ ಫೇಲ್ ಆಗತೈತಿ ಅಂದ್ರೆ 2 ಜೊತೆನೇ ರಿಲೇಟೆಡ್ ಇರಲಿ. 2 is not connected to itself only. So for that sake 2 comma 2 it does not belongs to R. So connection ಕೊಟ್ಟದ್ದು ಈ ತರ ಇದೆ. ಆ ಕನೆಕ್ಷನ್ ಆಗಲಾಗೈತೆ ಅಂದ್ರೆ ಅವರಿಗೆ ಸಂಬಂಧ ಇಲ್ಲ. ಅಂದ್ರೆ ಸಂಬಂಧ ಇಲ್ಲ ಅಂದ್ರೆ 2 comma 2 does not belongs to R. Therefore, so we call it as a this is not true for all real numbers. So first one is therefore a comma a belongs to R for all, I will write for all a belongs to n is not true, is not true, is not true, is not true. True agree ಅನ್ನೋದಾಯ್ತು. ಅವ್ರು ಏನು ಕೇಳ್ಯಾರ, ಆರ್ ದಿ ಫಾಲೋಯಿಂಗ್ ಈಸ್ ಟ್ರೂ ಅಂತ ಕೇಳ್ಯಾರ. ಸೊ ಇದು ಟ್ರೂ ಆಗೋದಿಲ್ಲ. ಯಾಕ್ರಿ ಅಂದ್ರೆ ಇದು ಈ ನಂಬರ್ ಇಂಥ ನಂಬರ್ ಭಾಳ ಅದಾವೆ, ಒನ್ ಹೋಲ್ಸ್ಬಿಡಲ್ಲ. ಸೊ 3 3 comma 3 3 is equal to 3 square ಆಗೋದಿಲ್ಲ. ಅಂದ್ರೆ 3 itself is not related. 3 ಮತ್ತೊಂದರ ಜೊತೆ ರಿಲೇಟ್ ಆಗಿರ್ಬೋದು, ಆದ್ರೆ 3 ತಾನೇ ರಿಲೇಟ್ ಆಗಿರ್ತದೆ. ಸೊ ದಟ್ ಈಸ್ ದಿ ಕಂಡೀಷನ್. ಸೊ a belongs to n is not true. Next we move to the second one. Second one is only second one ಏನೈತ್ರಿ ಅಂದ್ರೆ, so we complete it. First one I will rub it. Second ಏನೈತಿ, a comma b belongs to R ಅಂದ್ರೆ ಏನ್ರಿ ಅರ್ಥ, a equal to b square ಐತಿ ಅಂತ. then b comma a belongs to R ಆಗುತ್ತದೋ ಇಲ್ಲೋ ನೋಡ್ರಿ ಅಂದಂಗ. ಅಂದ್ರೆ b comma is belongs to R ಆಗುತ್ತೋ ಇಲ್ಲೋ ಚೆಕ್ ಮಾಡ್ರಿ. So here they are using that if we have letters ಏನ್ರಿ ಇಲ್ಲಿ ಇರಬೇಕು, so that the number should be here. For example, I will take that is 4 comma 2 belongs to R. ಇದು ಕರೆಕ್ಟ್ ಐತೆ because implies that 4 is equal to 2 square. Right ಐತೆ ಅಂದ್ರೆ 4 is equal to 2 square. ಯಾಕಂದ್ರೆ 2 square 4 is that is equal to. Next here whether 2 is equal to 4 square ಆಗುತ್ರಿ, ಈಕ್ವಲ್ ಆಗುತ್ರಿ. 2 is equal to 4 square. ಅವ ಏನು ಕೇಳ್ಯಾನ್ರಿ, a comma b belongs to R ಅಂದ್ರೆ ಅರ್ಥ ಏನ್ರಿ, a equal to b square ಅಲ್ಲ, a equal to b square. ಹಂಗಿತ್ತಂದ್ರೆ ನೆಕ್ಸ್ಟ್ ಏನೈತಿ ಅಂತ ತೋರಿಸ್ಕೊಂಡ್ರಿ, b comma a belongs to R ಅಂದ್ರೆ ಏನ್ರಿ ಅಂದ್ರೆ b ಏನದ a square ಈಕ್ವಲ್ ಐತೋ ಇಲ್ಲೋ ಚೆಕ್ ಮಾಡೋಣ. b ಏನದ a square, ನೋಡ್ರಿ ಇಲ್ಲಿ ಏನೈತಿ 4 comma 2 belongs to R. Why? Because example ತಗೊಂಡಿನ್ರಿ ನಾ, ಪರ್ಟಿಕ್ಯುಲರ್ ಎಕ್ಸಾಂಪಲ್. a ಅಂದ್ರೆ 4, b ಅಂದ್ರೆ 2, 4 comma 2 belongs to R ಅಂದಿನ್ರಿ. ಯಾಕ್ರಿ ಅಂದ್ರೆ 4 equal to 2 square. ಈಗ ನಾ ಏನು ತೋರಿಸ್ಬೇಕಾಗಿತ್ರಿ, ಏನಾರ 2 ಏನಾರ ಈಕ್ವಲ್ ಟು 4 ಸ್ಕ್ವೇರ್ ಆಗುತ್ತಂದ್ರೆ ಇಲ್ರಿ, ಆಗಲ್ರಿ. 2 ನೆವರ್ ಈಕ್ವಲ್ ಟು 4 ಸ್ಕ್ವೇರ್. 4 ಸ್ಕ್ವೇರ್ ಅಂದ್ರೆ ಎಷ್ಟ್ರಿ 16. ಎರಡು ಏನಾರ
ಈಕ್ವಲ್ ಆಗುತ್ತನ್ರಿ ಸೊ ಇಟ್ ಈಸ್ ನಾಟ್ ಪಾಸಿಬಲ್ ಅಂದ್ರೆ 2, 4 ನಾಟ್ ಬಿಲಾಂಗ್ಸ್ ಟು ಆರ್ ಆಯ್ತನ್ರಿ ಯಾಕಂದ್ರೆ 2, 4 ಬಿಲಾಂಗ್ಸ್ ಟು ಆರ್ ಆಗಬೇಕಾಗಿತ್ತು ಅಂದ್ರೆ ಏನಾಗಬೇಕಾಗಿತ್ರಿ 2 is equal to 4 ಸ್ಕ್ವೇರ್ ಆಗಬೇಕಾಗಿತ್ತು 2 ಏನಾರ 16 ಈಕ್ವಲ್ ಆಗುತ್ತನ್ರಿ ಇಲ್ರಿ so 2 is not equal to 4 square therefore 2, 4 does not belongs to R ಇಲ್ರಿ ಅದರೊಳಗ ಅದಾವು ಅಂದ್ರೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ ನೋಡಿ 4, 2 ಐತಿ ಅಂತ ಹೇಳಿ ಅಂದ್ರೆ 4, 2 ಇರಬೇಕಾಗಿತ್ತು ಏನಾಗುತ್ತೆ 4 = 2 ಸ್ಕ್ವೇರ್ ಕರೆಕ್ಟ್ ಐತಿ ಸೊ ನೆಕ್ಸ್ಟ್ ಏನ್ ಚೆಕ್ ಮಾಡಬೇಕಾಗೈತಿ ಅವ ಕೊಟ್ಟಾನಿದ್ವಿ ಐತಿ ದೆನ್ ಬಿ ಎ ಐತೋ ಇಲ್ಲೋ ಅಂತ ನೋಡಂತ ಹೇಳ್ಯಾನ್ರಿ ಆರ್ ದಿ ಟ್ರೂ ಅಂತ ಹೇಳ್ಯಾನ್ರಿ ಐತೋ ಇಲ್ಲೋ ಚೆಕ್ ಮಾಡೋದು ಐತೋ ಇಲ್ಲೋ ಚೆಕ್ ಮಾಡೋದು ಸೊ ಚೆಕ್ ಮಾಡಿದಾಗ ಇದು a, b ಐತಿ ಇನ್ನು b, a ಬೇಕಲ್ಲ ಅಂದ್ರೆ ರಿವರ್ಸ್ ಮಾಡೋದು b ಅಂದ್ರೆ ಏನೈತಿ 2 ಐತಿ a ಅಂದ್ರೆ ಏನೈತಿ 4 ಅಂದ್ರೆ 2 = 4 ಸ್ಕ್ವೇರ್ ಆಗುತ್ತಲ್ಲ ಇದ್ರ ಪ್ರಕಾರ 2 = 4 ಸ್ಕ್ವೇರ್ ಆಗುತ್ತೆ ಇಲ್ಲ ಅಂದ್ರೆ 2, 4 ಡಸ್ ನಾಟ್ ಅಂದ್ರೆ ಇಲ್ಲಿ ಕೊಟ್ಟಿದ್ದು ಏನೈತಿ ತಪ್ಪೈತಿ ಆ ರಿಲೇಷನ್ ಇಲ್ಲಿ ಕೊಟ್ಟದ್ದು ತಪ್ಪೈತಿ ಇಟ್ ಈಸ್ ನಾಟ್ ವರ್ಡ್ಸ್ ಏನಂತ ಬರೆಯೋರಿ ಇದು ಕರೆಕ್ಟ್ ಇಲ್ರಿ a, b ಐತ್ರಿ ಬಟ್ b, a ನಾಟ್ ಬಿಲಾಂಗ್ಸ್ ಟು ಆರ್ ಅಂದ್ರೆ ಇದು ಏನಾಯ್ತ್ರಿ ತಪ್ಪಾಯ್ತು ಅವ ಬಿಲಾಂಗ್ಸ್ ಟು ಕೊಟ್ಟಾನ್ರಿ ಆದ್ರೆ ಇಲ್ಲಿ ಏನಾಗುತ್ತೆ ಡಸ್ ನಾಟ್ ಬಿಲಾಂಗ್ಸ್ ಟು ಆದ ಕಾರಣಕ್ಕೆ ಇದು ತಪ್ಪೈತಿ ಅಂದ್ರೆ ತಪ್ಪೈತಿ ಅಂದ್ರೆ ಇಟ್ ಈಸ್ ನಾಟ್ ಅ ಟ್ರೂ therefore a, b belongs to R then b, a belongs to R is not true is not true is not true so this one next ಇನ್ನೊಂದು ಫೈನಲ್ ಮೂರನೇ third so that is a, b belongs to R ಕೊಟ್ಟಾನ್ರಿ and b, c belongs to R ಕೊಟ್ಟಾನ್ರಿ ಇವು ಎರಡು ಪೇರ್ ಅದಾವ್ರಿ ಮತ್ತು ಇವು ಎರಡು ಕನೆಕ್ಟಿವ್ ಪೇರ್ ಅದಾವ್ರಿ ದೆನ್ ಏನಂತ ಹುಡುಕಂದ್ರಿ ಅಂದ್ರೆ then a, c belongs to R ಅಂದ್ರೆ a = c ಸ್ಕ್ವೇರ್ ಆಗುತ್ತೋ ಇಲ್ಲೋ ಅಂತ ನೋಡೋಣನ್ರಿ a = c ಸ್ಕ್ವೇರ್ a = c ಸ್ಕ್ವೇರ್ ಆದ್ರೆ ನೋಡ್ಕೋರಿ ಅಂತ that so we have to find out a = c ಸ್ಕ್ವೇರ್ so a = c ಸ್ಕ್ವೇರ್ ಆಗಂಗ ನೋಡ್ಕೋತ ಬರಬೇಕ್ರಿ a = c ಸ್ಕ್ವೇರ್ ಕರೆಕ್ಟ್ ಆದಿತ್ತು ಅಂದ್ರೆ so this is a true otherwise it is not correct so first a, b belongs to R ಅಂದ್ರೆ b, c belongs to R ಅಂದ್ರೆ so then we have to search for this so next here we come to that is a, b belongs to R a, b belongs to R ಅಂದ್ರೆ a = b square a = b square b, c belongs to R ಅಂದ್ರೆ b = c square then ಏನ್ ಸರ್ಚ್ ಮಾಡಬೇಕಾಗೈತಿ a, c belongs to R ಆಗುತ್ತೋ ಇಲ್ಲೋ ನೋಡಬೇಕು ನೋಡ್ರಿ ವಿತ್ ಎಕ್ಸಾಂಪಲ್ ಹೋಗೋಣ ನಮಗೆ ನ್ಯಾಚುರಲ್ ನಂಬರ್ಸ್ ಗೊತ್ತದ ನ್ಯಾಚುರಲ್ ನಂಬರ್ಸ್ ನಾಗ ತಗೋತ ಹೋದಿವಿ 16, 4 belongs to R 16, 4 belongs to R ಯಾಕೆ belongs to R ಅಂದ್ರೆ 16 is equal to 4 square 16 is equal to 4 square ನಾ ಎಲ್ಲಾ ಪೇರ್ ಬರೆಯಕ್ಕೆ ಹೋಗೋದಿಲ್ರಿ ತೋರು ನೆಕ್ಸ್ಟ್ 4, 2 belongs to R 4, 2 belongs to R ನೋಡ್ರಿ a, b b, c ಆಯ್ತು ಅಂದ್ರೆ ಏನಾಯ್ತು 4 = 2 ಸ್ಕ್ವೇರ್ ಕರೆಕ್ಟ್
ಇಲ್ಲಿ 16 is equal to 2 square ಆಗುತ್ತೆ ನೋಡಬಹುದು. Implies that 16 is equal to 2 square. No. ಆಗುತ್ತೆ ಅಂದ್ರೆ 16 ಏನಂದ್ರೆ 2 square equal not equal. Not equal. ಅಂದ್ರೆ ಫೇಲ್ ಆಯ್ತು. ಅಂದ್ರೆ ಫೇಲ್ ಆಯ್ತು ಅಂದ್ರೆ ಏನಿಲ್ರಿ ಅನ್ನೋದು ಗೊತ್ತಾಯ್ತು. That is 16, 2 does not belongs to R. 16, 2 does not belongs to R. ಅಂದ್ರೆ ಏನೇನೈತ್ರಿ 16, 4 ಐತ್ರಿ 4, 2 ಐತ್ರಿ ಬಟ್ 16, 2 ಇಲ್ರಿ. ಯಾಕೆ ಇಲ್ರಿ ಅಂದ್ರೆ 16 is not equal to 2 square. ಆ ಕಾರಣ ಸಂಬಂಧ 16, 2 does not. ಅಂದ್ರೆ ಈ ಪೇರಿಗೆ ಇದು ಹೋಲ್ಡ್ಸ್ ಗುಡ್ ಆಗೋದ್ರಿ. ಅಂದ್ರೆ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗೋದ್ರಿ. ಇಫ್ ಇಟ್ ಫೇಲ್ಸ್ ಫಾರ್ ಒನ್ ಪೇರ್, so then it fails for all. So it is already fails. So ಏನಂತೀರಿ ಈಗ ಫಾರ್ ಎಕ್ಸಾಂಪಲ್, so 16, 4 belongs to R and 4, 2 belongs to R, then 16, 2 does not belongs to R, does not belongs to R. Therefore ಕೊಟ್ಟದ್ದೇನೈತಿ ತಪ್ಪೈತಿ ಅಂತ ಅವ ಏನು ಹೇಳ್ಯಾನ, a, b belongs to R, b, c belongs to R, then a, c belongs to R ಅನ್ನೋದು. ಅಂದ್ರೆ ಈ ಎಕ್ಸಾಂಪಲ್ ಪ್ರಕಾರ a, c does not belongs to. ಅಂದ್ರೆ ಏನಾಯ್ತು, ಅವ್ನು ಕೊಟ್ಟದ್ದು ತಪ್ಪಾಯ್ತಲ್ಲ. ಸೊ therefore a, b belongs to R and b, c belongs to R, then a, c belongs to R is not true, is not true, is not true, is not true. So this completes the problem. Next we move to that is the another problem we have, that is, so let a equal to 1, 2, 3, 4, b equal to 1, 5, 9, 11, 15, 16, and f is equal to 1, 5, 2, 9, 3, 1, 4, 5, 2, 11 are the following true. ಮತ್ತು ಟ್ರೂ ಫಾಲ್ಸ್ ಚೆಕ್ ಮಾಡೋಣ. are the following true, are the following true. So first method, f is a relation, from a to b, and second one, f is a function from a to b. Justify your answer in case. So ಇದನ್ನು ಜಸ್ಟಿಫೈ ಮಾಡಬೇಕಾಗಿತ್ತು. ಫಸ್ಟ್ ಎಫ್ ಈಸ್ ಅ ರಿಲೇಷನ್ ಅಂದ್ರೆ ಯಾವಾಗ ಜಸ್ಟಿಫೈ ಮಾಡಬೇಕ್ರಿ ಅಂದ್ರೆ ಇಫ್ ಇಟ್ ಈಸ್ ನಾಟ್ ಟ್ರೂ ದೆನ್ ಯು ಹ್ಯಾವ್ ಟು ಜಸ್ಟಿಫೈ ವಾಟ್ ಇಟ್ ಈಸ್, ವೈ ಇಟ್ ಈಸ್ ನಾಟ್ ಟ್ರೂ. ದಟ್
connected with 5. So 1 is related with the element of the B or not? So the relation is moving from where? 1 to, so that is, so we have that is 1 comma 5 belongs to F. Therefore, so that is 1 where 1 belongs to A and 5 belongs to B. So ಏನ್ರಿ ಎಲ್ಲಿದ್ರೆ ಇಲ್ಲಿ 1 A ದಾಗಿದೆ, ಎಲ್ಲಿಗೆ ಹೋಗಿದ್ರಿ 5 B ದಾಗಿದೆ, ಅಂದ್ರೆ 1 ದ ಇಮೇಜ್ ಎಲ್ಲಿ ಐತ್ರಿ B ದಾಗಿದೆ, ಅಂದ್ರೆ ಫಂಕ್ಷನ್ ರಿಲೇಷನ್ ಎಲ್ಲಿದ್ರೆ ಎಲ್ಲಿಗೆ ಹೋಗಿದ್ದಾನ A ಲಿತ್ರ B ಹೋಗಿದ್ದಾನ ಅಂತ. Therefore F is a relation, F is a relation from ಎಲ್ಲಿತ್ರ A to B, A to B. ನೆಕ್ಸ್ಟ್ ಏನು ಚೆಕ್ ಮಾಡೋಣಂದ್ರೆ F is a functioning from A to B, F is a functioning from A ಲಿತ್ರ B ಫಂಕ್ಷನ್ ಐತೋ ಇಲ್ಲೋ ಅಂತ ಚೆಕ್ ಮಾಡೋಣ. ಸೊ ಫಂಕ್ಷನ್ ಐತೋ ಇಲ್ಲೋ ಚೆಕ್ ಮಾಡಬೇಕು ಅಂದ್ರೆ ಏನು ಮಾಡಬೇಕ್ರಿ, ಫಂಕ್ಷನ್ ಅಂದ್ರೆ ಗೊತ್ತಿರಬೇಕ್ರಿ. ಫಂಕ್ಷನ್ ಅಂದ್ರೆ ಏನ್ರಿ, ವಿ ಹ್ಯಾವ್ ಆಲ್ರೆಡಿ ನೋನ್ ದಟ್ ಈಸ್ ಫಾರ್ ವಾಟ್ ವಿ ಕಾಲ್ ಆಸ್ ಅ ಫಂಕ್ಷನ್. ಯಾವ ರಿಲೇಷನ್ ನಾವು ಫಂಕ್ಷನ್ ಅಂತೀವಿ ಅಂದ್ರೆ ಎವ್ರಿ ಎಲಿಮೆಂಟ್ ಆಫ್ A has a one and only one image in the, so that is the B. ಅದನ್ನ ನಾವೇನು ಚೆಕ್ ಮಾಡಬೇಕಾಗಿದ್ರಿ, ಇಲ್ಲಿರುವಂತ ಪ್ರತಿಯೊಂದು ಎಲಿಮೆಂಟ್ ಒಂದೊಂದೇ ಇಮೇಜ್ ಅದಾವು ಇಲ್ಲ ನೋಡಬೇಕಾಗಿದೆ. ಸೊ ಸಪೋಸ್ ಏನಾರ ಎರಡು ಇಮೇಜ್ ಇದ್ದು ಅಂದ್ರೆ, ಒಂದು ಎಲಿಮೆಂಟ್ ಎರಡು ಇಮೇಜ್ ಇದ್ದು ಅಂದ್ರೆ ಅದು ಫಂಕ್ಷನ್ ಆಗೋದಿಲ್ಲ. ಒಂದೊಂದು ನೋಡ್ಕೋತ ಹೋಗ್ರಿ. ಸೊ ನೋಡ್ರಿ 1 2 3 4. ಸೊ 1 ಐತಿ, ಫಸ್ಟ್ ಎಲಿಮೆಂಟ್ ಚೆಕ್ ಮಾಡ್ಕೊಂಡ್ಬಿಡ್ರಿ, ಎಲ್ಲ ಎಲಿಮೆಂಟ್ ಅದಾವೆ 1 2 3 4, 1 2 3 4 ಎಲ್ಲ ಎಲಿಮೆಂಟ್ ಅದಾವೆ. ಒಂದೇ ಕಂಡೀಷನ್ ಫಾರ್ ಎವ್ರಿ ಎಲಿಮೆಂಟ್ ಓಕೆ ಇಟ್ ಹ್ಯಾಸ್ ದ ಇಮೇಜಸ್, ಅದರ ಇಮೇಜ್ ಅದ. ಆದ್ರೆ ಏನಿರ್ಬೇಕು, 1 and only 1 ಅಂದ್ರೆ ಒಂದು ಎಲಿಮೆಂಟ್ಗೆ ಒಂದೇ ಇಮೇಜ್ ಇರ್ಬೇಕ್ರಿ. ಒಂದು ಎಲಿಮೆಂಟ್ಗೆ ಏನಾರ ಎರಡು ಇಮೇಜ್ ಇದ್ದು ಅಂದ್ರೆ ಅದು ಫಂಕ್ಷನ್ ಆಗೋದಲ್ಲ. ಸೊ ಅದನ್ನ ಚೆಕ್ ಮಾಡಬೇಕಾಗಿದೆ ನಾವು. ಸೆಕೆಂಡ್ ಒನ್. ಸೊ ಏನ್ರಿ, ಎಫ್ ಈಸ್ ಅ ಫಂಕ್ಷನ್. ಈಗ ನೋಡ್ರಿ ಫಂಕ್ಷನ್ ಕೊಟ್ಟಾಗ 1 5 ಮತ್ತು 1 5 1 ಮತ್ತೊಂದ್ರ ಜೊತೆ ಇಲ್ಲಿ 2 9 2 9 ಐತಿ. ನೆಕ್ಸ್ಟ್ ಹುಡುಕ್ರಿ 2 ಅಂದ್ರೆ 2 ಏನ್ ಮಾಡೈತಿ, ಎರಡು ಇಮೇಜ್ ಅದಾವ. 2 ಏನೈತ್ರಿ, ಎರಡು ಇಮೇಜ್ ಅದಾವ ಅಂದ್ರೆ 2. ಸೊ ದೆನ್ ಇಟ್ ಈಸ್ ನಾಟ್ ಅ ಫಂಕ್ಷನ್. ಯಾಕ್ರಿ ಅಂದ್ರೆ ಒಂದು ಎಲಿಮೆಂಟ್ಗೆ ಒಂದೇ ಇಮೇಜ್ ಇರ್ಬೇಕಂತ ಐತಿ, ಬಟ್ 2 ಏನದಾವ್ರಿ, ಎರಡು ಇಮೇಜ್ ಅದಾವ್ರಿ. ಆದ ಕಾರಣ ಇದು ಫಂಕ್ಷನ್ ಆಗೋದು. ಅದು ರಿಲೇಷನ್ ಬಟ್ ನಾಟ್ ಅ ಫಂಕ್ಷನ್. ಸೊ ಏನು ಹೇಳ್ತೀರಿ, ಸೊ 2 9 belongs to F, and 2 11 belongs to F. Therefore 2 has the two images. So 2 has the two images. 2 ಏನಿರಬೇಕು, ಒಂದೇ ಇಮೇಜ್ ಇರಬೇಕಾಗಿತ್ತು, ಬಟ್ ಎರಡು ಇಮೇಜ್ ಇದಾವೆ. therefore F is not a function. F is not a function. So this is about the condition. So this problem. So next we move to that is the so I will let F is a functioning from. So still two problems are left. So please try yourself. That is a mistake. You have to check it, and so you have to answer for that. If it is not possible, we will discuss tomorrow. So I think this chapter is going to complete, and tomorrow we will recall that whatever the thing we have discussed in this chapter. So first we have started with the Cartesian product, next relation we have studied, and function we have discussed. So after that, so we will briefly discuss one by one once again, and let me complete
tomorrow, and if suppose any problem is left, so in previous, so we'll discuss about that also. And so this completes the this chapter. Two problems are left. Try yourself. If it is possible, we'll discuss tomorrow. So call me, and if you have any doubt, please don't message. So ask with a call. ಕಾಲ್ ಮಾಡಿಕೇಶೆ ಕೇಳ್ರಿ ನಿಮಗೇನಾರ ಪ್ರಾಬ್ಲಮ್ ಇತ್ತು ಅಂದ್ರೆ. ಸೊ ಲೆಟ್ ಓಕೆ ವಿಲ್ ಡಿಸ್ಕಸ್ ಟುಮಾರೋ.